ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ಡಿಸೆಂಬರ್ 2025 ಅಂದರೆ ಇನ್ನೆರಡು ದಿನ ಕಳೆದು ಹನುಮ ಜಯಂತಿ ಬರ್ತಾ ಇದೆ. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹನುಮ ಜಯಂತಿನ 2 ಸಾರಿ ಆಚರಣೆ ಮಾಡ್ತೀವಿ ನಾವು. ಒಂದು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಬರುತ್ತೆ. ಹಾಗೆ ಇನ್ನೊಂದು ಈ ಮಾರ್ಗಶಿರ ಮಾಸ ಅಂದರೆ ಡಿಸೆಂಬರ್ ಜಾನ್ವರಿಯಲ್ಲಿ ಬರುತ್ತೆ. 2 ಸರಿ ನಾವು ಆಚರಣೆ ಮಾಡ್ತೀವಿ. ಯಾಕೆ ಆ ಕನ್ಫ್ಯೂಷನ್ ಅಂದರೆ, ಮೊದಲಿಂದ ಅದು ಟೆಕ್ಸ್ಟ್ ಬುಕ್ಸಲ್ಲಿ ಅಂದರೆ ಹಿಂದೂ ಬುಕ್ಸಲ್ಲೆಲ್ಲ ಅದೇ ರೀತಿ ಬರ್ಕೊಂಡು ಬಂದಿದೆ. 2 ಥರ 2 ಡೇಟ್ಸನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಚೈತ್ರ ಮಾಸ ಹುಣ್ಣಿಮೆಯಲ್ಲಿ, ಇನ್ನೊಂದು ಈ ಮಾರ್ಗಶಿರ. ಜಾಸ್ತಿ ಯೂಶಲಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲರೂ ಏಪ್ರಿಲ್ ನಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಮಾಡಿದರೆ ಚೈತ್ರ ಮಾಸದಲ್ಲಿ. ದಕ್ಷಿಣ ಭಾರತದ ಕಡೆ ಎಲ್ಲ ಈ ಡಿಸೆಂಬರೇ ಜಾಸ್ತಿ. ಬಟ್ ಎನಿಹೌ ಈಗಂತೂ ಎರಡನ್ನೂ ಆಚರಿಸೋದು ಯೂಶ್ವಲಿ ಎಲ್ಲರೂ ಒಂದೇ ಥರ. ಹನುಮಾನ್ ಚಾಲೀಸ ಓದೋದು, ಹನುಮಾನ್ ಟೆಂಪಲ್ಗೆ ಹೋಗಿ ನಾವು ಕೇಳ್ಕೊಡೋದು, ಇದನ್ನೆಲ್ಲ ಮಾಡ್ತೀವಿ. ಸೊ ಈ ಹನುಮಾನ್ ಜಯಂತಿ ಈಗ ಇನ್ನೆರಡು ದಿನ ಬಿಟ್ಟು ಡಿಸೆಂಬರ್ 2ನೇ ತಾರೀಕಿಗೆ ಇದೆ. ಸೊ ಹನುಮಾನ್ ಜನನ ಹೇಗಾಯಿತು ಅಂತಂದರೆ, ಸುಪರ್ವಗಿರಿ ಅಂತ ಒಂದು ದೊಡ್ಡ ಪರ್ವತ ಇರುತ್ತೆ. ಆ ಪರ್ವತದಲ್ಲೊಂದು ವಿಶಾಲವಾದ ಕಾಡಿರುತ್ತೆ. ಆ ಕಾಡಿನಲ್ಲಿ ಸುಮಾರು 60,000ದಷ್ಟು ವಾನರರು ಇರ್ತಾರೆ. ಅವರಲ್ಲೇ ಅತಿ ಬಲಿಷ್ಠ ವಾನರನಾದ ಕೇಸರಿಯೇ ರಾಜ. ಅವನ ಹೆಂಡತಿಯ ಹೆಸರು ಅಂಜನಾ. ಅವರಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಕೊನೆಗೆ ಅಂಜನೆಯು ಪುತ್ರ ಪ್ರಾಪ್ತಿಗಾಗಿ ವಾಯುದೇವರನ್ನು ಕುರಿತು ತಪಸ್ಸು ಮಾಡಲು ನಿಶ್ಚಯಿಸಿದಳು. ಸರಿ, ಹೆಂಡತಿಯ ನಿಶ್ಚಯವನ್ನು ಕೇಸರಿಯು ಅನುಮೋದಿಸಿದನು. ಅವನು ಅವಳನ್ನು ಪುಂಜಕ ಸ್ಥಳ ಎಂಬ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ತಪಸ್ಸು ಮಾಡಲು ಹೇಳಿದನು. ಅಂಜನಾದೇವಿಯು ಅಲ್ಲಿ ವಾಯುದೇವರನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡತೊಡಗಿದಳು. ಹೀಗೆ ಘೋರ ತಪಸ್ಸಿನಲ್ಲಿ 1 ವರ್ಷ ಕಳೆಯಿತು. ಇವಳ ತಪಸ್ಸನ್ನು ನೋಡಿ ವಾಯುದೇವನು ಈಕೆಯನ್ನು ಪರೀಕ್ಷಿಸುವುದಕ್ಕೋಸ್ಕರ ಭಯಂಕರವಾದ ಬಿರುಗಾಳಿಯಾಗಿ ಬೀಸಿ ಬಂದನು. ಆ ವಾಯುವೇಗಕ್ಕೆ ಕಾಡಿನಲ್ಲಿದ್ದ ಪ್ರಾಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಭಯದಿಂದ ಓಡಲಾರಂಭಿಸಿದವು. ಕುಟೀರಗಳು ಹಾರಿ ಹೋದವು, ಬಂಡೆಗಳು ಉರುಳಿದವು, ಮರಗಳು ಬುಡ ಸಮೇತ ಉರುಳಿ ಬಿದ್ದವು. ಆದರೂ ಅಂಜನಾದೇವಿಯು ಸ್ಥಿರವಾಗಿ ಮನಸ್ಸನ್ನು ವಾಯುದೇವನಲ್ಲಿಟ್ಟು ಕುಳಿತಿದ್ದಳು. ಇವಳ ದೃಢ ಮನಸ್ಸಿನಿಂದ ಸಂತುಷ್ಟನಾದ ವಾಯುದೇವನು ಅಂಜನಾದೇವಿಗೆ ಪ್ರತ್ಯಕ್ಷನಾದನು. ದೇವಿ, ನಿನ್ನ ಈ ಉಗ್ರ ತಪಸ್ಸಿಗೆ ಕಾರಣವೇನು? ಬೇಕಾದ ವರವನ್ನು ಕೇಳಿಕೋ ಎಂದು ಹೇಳಿದನು. ಅದಕ್ಕೆ ಅಂಜನಾದೇವಿಯು, ದೇವ, ನಮಗೆ ಬಹಳ ಕಾಲದಿಂದ ಸಂತಾನವಿಲ್ಲ. ಆದುದರಿಂದ ನಿನ್ನಂತಹ ಸಾಮರ್ಥ್ಯವುಳ್ಳ ಪುತ್ರನನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿದಳು. ಅದಕ್ಕೆ ವಾಯುದೇವನು, ಅಂಜನಾದೇವಿ, ನಾನು ಪ್ರಸನ್ನನಾಗಿದ್ದೇನೆ. ನಿನ್ನ ಆಕಾಂಕ್ಷೆ ಈಡೇರುವುದು. ಸಮರ್ಥನು, ಅತ್ಯಧಿಕ ಬಲವುಳ್ಳವನು, ಸುಂದರಕಾಯನು, ಲೋಕರಕ್ಷಕನು, ಭಕ್ತಾಗ್ರೇಸರನು, ಪರಮಪಾವನನು, ಸಕಲ ಗುಣ ಸಂಪನ್ನನು, ತೇಜಸ್ವಿಯೂ ಆದಂತಹ ಪುತ್ರನನ್ನು ನೀನು ಪಡೆಯುವೆ. ಮತ್ತು ನನ್ನ ಜೊತೆಗೆ ಸಾಕ್ಷಾತ್ ಪರಮೇಶ್ವರನೂ ಸಹ ಆ ನಿನ್ನ ಪುತ್ರನಿಗೆ ತನ್ನ ಪೂರ್ಣಾಂಶವನ್ನು, ಪೂರ್ಣ ತೇಜಸ್ಸನ್ನು ನೀಡುವನು ಎಂದು ತಿಳಿಸಿದನು. ಅಂಜನಾದೇವಿಯು ಅತ್ಯಂತ ಸಂತುಷ್ಟಳಾಗಿ ತನ್ನ ಕೃತಜ್ಞತೆಯನ್ನು ಅರ್ಪಿಸಿದಳು. ಅಂಜನಾದೇವಿ ತನ್ನ ಮನೆಗೆ ಹಿಂತಿರುಗಿ ನಡೆದುದೆಲ್ಲವನ್ನು ಕೇಸರಿಗೆ ತಿಳಿಸಿದಳು. ಅವರಿಬ್ಬರ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಸೊ ಹೀಗೆ ಹನುಮಂತನ ಜನನ ಆಗಿರುತ್ತೆ. ಸೊ ಅವನು ವಾಯುದೇವ ಮತ್ತು ಶಂಕರ ಇಬ್ಬರ ಗುಣ ತೇಜಸ್ಸನ್ನು ಹೊಂದಿ ಹುಟ್ಟಿರ್ತಾನೆ. ಸೊ ನಾವು ಹನುಮಾನ್ ಚಾಲೀಸ ಓದುವಾಗಲೂ ಶಂಕರ ಸುವನ ಕೇಸರಿ ನಂದನ ಅಂತ ಹೇಳ್ತೀವಿ. ಸೊ ಶಂಕರನು ಸಹ ಅವನ ಅಂಶನ ಹನುಮಂತನಿಗೆ ಕೊಟ್ಟಿರ್ತಾನೆ. ಅದೇ ರೀತಿ ಇನ್ನೊಂದು ಪುರಾಣದ ಪ್ರಕಾರ ವಾಯುದೇವ ಶಿವನ ತೇಜಸ್ಸನ್ನು ಒಂದು ಹಣ್ಣಿನಲ್ಲಿ ತುಂಬಿ ಅದನ್ನು ಅಂಜನಾದೇವಿಗೆ ಕೊಟ್ಟು ಅದನ್ನು ತಿನ್ನಲು ತಿಳಿಸಿದನು. ಆ ಹಣ್ಣನ್ನು ತಿಂದು ಆಕೆಯು ಗರ್ಭವತಿ ಆದಳು. 1 ವರ್ಷ ಕಳೆದ ಮೇಲೆ ಒಂದು ಶುಭ ದಿನದಲ್ಲಿ ಅಂಜನಾದೇವಿ ಒಂದು ಗಂಡು ಶಿಶುವನ್ನು ಹಡೆದಳು. ಸೊ ಅವನ ಜನ್ಮವನ್ನು ಲೋಕಕ್ಕೆ ಸಾರುವಂತೆ ಆಕಾಶದಲ್ಲಿದ್ದ ದೇವತೆಗಳು ದೇವದುಂದುಭಿಗಳನ್ನು ಮೊಳಗಿದರು, ಪುಷ್ಪವೃಷ್ಟಿಗರೆದರು. ಸೊ ಈ ರೀತಿ ಅಂಜನಾದೇವಿಯ ಪುತ್ರನಾದ್ದರಿಂದ ಆಂಜನೇಯನೆಂದು, ಕೇಸರಿಗೆ ಮಗನಾದ್ದರಿಂದ ಕೇಸರಿ ಪುತ್ರನೆಂದು, ವಾಯುದೇವನ ಅನುಗ್ರಹದಿಂದ ಹುಟ್ಟಿದವನಾದ್ದರಿಂದ ವಾಯುಪುತ್ರನೆಂದು, ಪವನಕುಮಾರನೆಂದು, ಮರುತನ ಮಗನಾದ್ದರಿಂದ ಮಾರುತಿ ಎಂದು ಆ ಮಗುವಿಗೆ ಹಲವಾರು ಹೆಸರುಗಳಾಯಿತು. ಈ ರೀತಿ ನಮ್ಮ ಆಂಜನೇಯನಿಗೆ ಜನ್ಮ ಕಥೆ ಅಂತ ಹೇಳ್ಬೋದು. ಈ ರೀತಿ ಅವನ ಜನನ ಆಗಿ ತುಂಬ ದೇವರ ಎಲ್ಲ ಶಕ್ತಿಗಳನ್ನು, ವಾಯುದೇವ ಶಿವ ಎಲ್ಲರ ಶಕ್ತಿಯನ್ನು ತುಂಬಿಕೊಂಡು ಹುಟ್ಟಿರ್ತಾನೆ. ಮುಂದೆ ಇನ್ನೂ ಅವನು ಸ್ಟ್ರಾಂಗ್ ಹೇಗಾಗ್ತಾನೆ ಅನ್ನೋದು ಇನ್ನೂ ಬೇರೆ ಬೇರೆ ಕಥೆಗಳ ರೂಪದಲ್ಲಿ ಇರುತ್ತೆ.
ಸೊ ಇದು ಸಹ ಹಾಗೆ ತುಂಬ ಚೆನ್ನಾಗಿದೆ. ನಾಡಿದ್ದು ಡಿಸೆಂಬರ್ 2 ಪ್ರತಿಯೊಬ್ಬರು ಸಹ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಆಶೀರ್ವಾದಗಳನ್ನು ತಗೊಳ್ಳೋಣ. ನಾವೆಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತ ಆ ಹನುಮಂತನಲ್ಲಿ ಕೇಳ್ಕೊಳ್ಳೋಣ. ನಿಮ್ಗೆ ಈ ಕಥೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೇ ಎಸ್ ವಿ ಪ್ರಪಂಚ ಅನ್ನೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.